Good morning, students. This is Deekshith Kumar. In the last video, we have seen about depreciation. Let us continue the rule of depreciation in income tax. In the last video, we have seen what is depreciation, what are the assets eligible for depreciation or classification of assets for depreciation, block of assets also we have seen, and methods, additional depreciation on plant and machinery, actual cost of an asset, and finally we have seen the cases when actual cost is deemed figure or notional figure. As a continued part in this video, we'll go for more information about depreciation, rates of depreciation. Yes, in the last video itself we have seen that written down value and straight line method are the two basic methods adopted for calculating depreciation. So in that, written down value method is a method which is widely used in most of the block of assets, because straight line method is used only in the plant where power transmission cases, but in the remaining cases written down value method is adopted. ಸೊ ಈ ವಿಡಿಯೋದಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಏನು ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಮತ್ತು ಬೇರೆ ಬೇರೆ ರೇಟ್ಸ್ ಆಫ್ ಡಿಪ್ರಿಸಿಯೇಷನ್ ಕೂಡ ಇದರಲ್ಲಿ ನೋಡೋಣ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಏನು? ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ದ ಅಸೆಟ್ ಟು ದ SSC ಇಫ್ ಇಟ್ ಈಸ್ ಅಕ್ವೈರ್ಡ್ ಇನ್ ದ ಪ್ರೀವಿಯಸ್ ಇಯರ್. ಅಂದರೆ ಎಲ್ಲಕ್ಕೂ ಒಂದೇ ರೀತಿಯಾಗಿ ರಿಟರ್ನ್ ವ್ಯಾಲ್ಯೂ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ ದ ಕೇಸ್ ಆಫ್ ಅಸೆಟ್ಸ್ acquired in the previous year, ಹಿಂದಿನ ವರ್ಷ acquire ಮಾಡಿದರೆ that return down value is the actual cost to the SSC. ಎಷ್ಟು ರೇಟಿಗೆ ಆ ಅಸೆಟನ್ನು ಪರ್ಚೇಸ್ ಆಗಿದೆಯೋ ಅಥವಾ acquire ಆಗಿದೆಯೋ that value will be called as return down value. If the asset is acquired before the previous year, the actual cost less depreciation actually allowed to him. That means in the case of assets acquired before the previous year, ಫಸ್ಟಿನ ಕೇಸಲ್ಲಿ ಪ್ರೀವಿಯಸ್ ಇಯರ್ನ ಬಗ್ಗೆ ಹೇಳಿದೆವು. ಸೆಕೆಂಡ್ ಕೇಸಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಇನ್ ದ ಕೇಸ್ ಆಫ್ ಅಸೆಟ್ಸ್ ಅಕ್ವೈರ್ಡ್ ಬಿಫೋರ್ ದ ಪ್ರೀವಿಯಸ್ ಇಯರ್, ದ ಆ್ಯಕ್ಚುಯಲ್ ಕಾಸ್ಟ್ ಟು ದ SSC ಲೆಸ್ ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ಅಲೌಡ್ ಟು ಹಿಮ್. ಅಂದರೆ ಪ್ರೀವಿಯಸ್ ಇಯರ್ನ ಹಿಂದೆ ಈ ಅಸೆಟನ್ನು ಪರ್ಚೇಸ್ ಮಾಡಿದರೆ ಅಸೆಟನ್ನು ಅಕ್ವೈರ್ ಮಾಡಿದ ರೇಟ್ ಮತ್ತು ಪ್ರೀವಿಯಸ್ ಇಯರ್ನಲ್ಲಿ ಎಷ್ಟು ಅದಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಲಾಗಿತ್ತು ಅದನ್ನು ಲೆಸ್ ಮಾಡಿದರೆ ಉಳಿಯುವಂಥ ವ್ಯಾಲ್ಯೂವನ್ನೇ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತೇಳಿ ಹೇಳ್ತೇವೆ. ದ ಅಮೌಂಟ್ ಆಫ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಕ್ಯಾರಿಡ್ ಫಾರ್ವರ್ಡ್ ಈಸ್ ಟ್ರೀಟೆಡ್ ಆಸ್ ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ಅಲೌಡ್. ಇಲ್ಲಿ ಡಿಪ್ರಿಸಿಯೇಷನ್ ಅಲೌಡ್ ಅಂತ ಹೇಳುವಾಗ ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ಅಲೌಡ್ ಅನ್ನೋ ಒಂದು ಅದನ್ನು ಹೇಳ್ತದೆ ಸೆಕೆಂಡ್ ಸೆಂಟೆನ್ಸಲ್ಲಿ. ಆಗ ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ಅಲೌಡ್ ಅಂತ ಹೇಳಿದರೆ ಹಿಂದಿನ ಯಾವುದಾದ್ರು ಪಾಸ್ಟ್ ಇಯರ್ಸ್ಗಳಲ್ಲಿ ಇರುವಂಥ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಏನು ಅಂತೇಳಿ ನೆಕ್ಸ್ಟ್ನ ಕ್ಲಾಸಲ್ಲಿ ನೀವು ತಿಳ್ಕೊಳ್ಳಿಕ್ಕಿದ್ದೀರಿ. ಸೊ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಕ್ಯಾರಿ ಫಾರ್ವರ್ಡ್ ಅಂದರೆ ಆ ವರ್ಷದಿಂದ ಬ್ರಾಡ್ ಫಾರ್ವರ್ಡ್ ಆಗಿದ್ದರೆ ಅಥವಾ ಕ್ಯಾರಿ ಫಾರ್ವರ್ಡ್ ಆಗಿದ್ದರೆ that will also be included under the head depreciation actually allowed. When the income of an SSC derived partly from agriculture or in part from the business, SSCಯ ಇನ್ಕಮ್ ಅದು ಪಾರ್ಟ್ಲಿ ಅಗ್ರಿಕಲ್ಚರ್ ಮತ್ತು ಪಾರ್ಟ್ಲಿ ಬಿಸ್ನೆಸ್ ಬಂದಿದ್ರೆ, ಫಾರ್ ಕಂಪ್ಯೂಟಿಂಗ್ ದ ರಿಟರ್ನ್ ವ್ಯಾಲ್ಯೂ ಆಫ್ ದ ಅಸೆಟ್ ಅಕ್ವೈರ್ಡ್ ಬಿಫೋರ್ ದ ಪ್ರೀವಿಯಸ್ ಇಯರ್, ದ ಟೋಟಲ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಶಲ್ ಬಿ ಕಂಪ್ಯೂಟೆಡ್ as if the entire income is derived from the business of the SSC, and the depreciation so computed shall be deemed to be allowed actually during the previous year. ಎರಡು ಇನ್ಕಮ್ಗಳಿದ್ದಾಗ ಅಂದರೆ ಅಗ್ರಿಕಲ್ಚರ್ ಇನ್ಕಮ್ ಮತ್ತು ಬಿಸ್ನೆಸ್ ಇನ್ಕಮ್ ಇದ್ದಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಮಾಡುವಾಗ ನಾವು ಯಾವಾಗಲೂ ವಿ ಆರ್ ಟೇಕಿಂಗ್ ದಟ್ ಅಸೆಟ್ ಆಸ್ ಇಫ್ ದಟ್ ಅಸೆಟ್ ಇಸ್ ಅಕ್ವೈರ್ಡ್ ಬೈ ದಿ ಬಿಸ್ನೆಸ್ ಇನ್ಕಮ್. ಸೊ ಬಿಸ್ನೆಸ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. How to calculate the return down value? So depreciation is calculated on the block of assets acquired or block of assets instead of individual assets. ಇದನ್ನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ. ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಸಿಗೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಅದು ರಿಟರ್ನ್ ಡೌನ್ ವ್ಯಾಲ್ಯೂ ಆಗಿರ್ಬೋದು ಅಥವಾ
ಸ್ಟ್ರೈಟ್ ಲೈನ್ ಮೆಥಡ್ ಆಗಿರ್ಬೋದು ಈಸ್ ಆನ್ ದ ಬ್ಲಾಕ್ ಆಫ್ ಅಸೆಟ್ಸ್, ಅಂದರೆ ದೋಸ್ ಅಸೆಟ್ಸ್ ವಿಚ್ ಆರ್ ಫಾಲಿಂಗ್ ಆನ್ ದ ಸೇಮ್ ಕ್ಯಾಟಗರಿಲಿ ಇರುವಂಥ ಅಸೆಟ್ಗಳನ್ನು ಒಟ್ಟು ಸೇರಿಸಿ ರಿಟರ್ನ್ ಡೌನ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಇನ್ ದ ಕೇಸ್ ಆಫ್ ಎನಿ ಬ್ಲಾಕ್ ಆಫ್ ಅಸೆಟ್ಸ್, ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಇಲ್ಲಿ ನೋಡಿ ಎ ಬಿ ಸಿ 3 ಮೆಥಡ್ ಇದೆ. ದಟ್ ಎ ಈಸ್ aggregate of the return down value of all the assets falling within the block of assets at the beginning of the previous year is calculated. ಫಸ್ಟ್ ಏನು ಮಾಡಬೇಕು, ಆ ಬ್ಲಾಕ್ ಆಫ್ ಅಸೆಟ್ಸಲ್ಲಿ ಬರುವಂಥ ಎಲ್ಲ ಅಸೆಟ್ಗಳು aggregate of the return down value of all the assets falling within that block of assets. ಈಗ ಬಿಲ್ಡಿಂಗ್, ಮೆಷಿನರಿ ಇದೆಲ್ಲ ಕೂಡ ಟ್ಯಾಂಜಿಬಲ್ ಅಲ್ಲಿ ಬರ್ತದೆ. ಸೊ ಅದನ್ನು ಒಟ್ಟಿಗೆ ಸೇರಿಸಿ ಅದರ ವ್ಯಾಲ್ಯೂವನ್ನು ರಿಟರ್ನ್ ವ್ಯಾಲ್ಯೂ ಅಂದರೆ ಪ್ರೀವಿಯಸ್ ಇಯರ್ ಪರ್ಚೇಸ್ ಮಾಡಿದರೆ ಅದೇ ವ್ಯಾಲ್ಯೂ, ಅದರ ಹಿಂದೆ ಬಿಫೋರ್ ದ ಪ್ರೀವಿಯಸ್ ಇಯರ್ ಪರ್ಚೇಸ್ ಮಾಡಿದರೆ ಪ್ರೀವಿಯಸ್ ಇಯರ್ನಲ್ಲಿ ಎಷ್ಟು ವ್ಯಾಲ್ಯೂ ಇತ್ತು ಮತ್ತು ಅದನ್ನು ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ಲೋಡ್ ಎಷ್ಟಿದೆ ಅಷ್ಟು ಲೆಸ್ ಮಾಡಿ ಉಳಿದಂಥ ಬಂದ ವ್ಯಾಲ್ಯೂವನ್ನು ತಗೊಳ್ಬೇಕು ಅಥವಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಸೆಟ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರೀವಿಯಸ್ ಇಯರ್ ಇಸ್ ಕ್ಯಾಲ್ಕುಲೇಟೆಡ್. ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ಟು ದ ಅಬವ್ ವ್ಯಾಲ್ಯೂ ಕಾಸ್ಟ್ ಆಫ್ ಅನ್ ಅಸೆಟ್ ಫಾಲಿಂಗ್ ವಿದಿನ್ ದ ಸೇಮ್ ಬ್ಲಾಕ್ ಅಕ್ವೈರ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಇಸ್ ಆ್ಯಡೆಡ್. ಈ ವರ್ಷ ಅಥವಾ ಹಿಂದಿನ ಈಗ ನಾವು ಯಾವ ಅಸೆಸ್ಮೆಂಟ್ ಇಯರ್ ಮಾಡ್ತಾ ಇದ್ದೇವೆ ಅದರ ಪ್ರೀವಿಯಸ್ ಇಯರ್ನಲ್ಲಿ ಯಾವುದಾದ್ರೂ ಅಸೆಟನ್ನು ಪರ್ಚೇಸ್ ಮಾಡಿದರೆ ದಟ್ ಮಸ್ಟ್ ಬಿ ಆ್ಯಡೆಡ್ ಟು ದ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಎನಿ ಅಸೆಟ್ ಫಾಲಿಂಗ್ ವಿತ್ ಇನ್ ದ್ಯಾಟ್ ಬ್ಲಾಕ್ ವಿಚ್ ವಾಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಹಿಂದಿನ ವರ್ಷ ಯಾವ್ದಾದ್ರು ಪರ್ಚೇಸ್ ಮಾಡಿದರೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಫ್ರಮ್ ದ ಅಬವ್ ವ್ಯಾಲ್ಯೂ ಮನಿ ರಿಸೀವೇಬಲ್ ಟುಗೆದರ್ ವಿತ್ ದ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಸೋಲ್ಡ್, ಡಿಸ್ಕಾರ್ಡೆಡ್, ಡೆಮಾಲಿಶ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಈಸ್ ಡಿಡಕ್ಟೆಡ್. ಅದರಿಂದ ಯಾವುದಾದ್ರು ಅಸೆಟ್ಗಳು ಸೇಲ್ ಆಗಿದ್ದರೆ, ಡಿಸ್ಕಾರ್ಡೆಡ್ ಅದನ್ನು ತೆಗೆದಿದ್ದರೆ ಅಥವಾ ಡೆಮಾಲಿಷ್ ಮಾಡಿದರೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಈಸ್ ಡಿಡಕ್ಟೆಡ್. ಸಮ್ ಅರೈವ್ಡ್ ಅಟ್ ಇನ್ ಬಿ ಇಲ್ಲಿ ಬರುವಾಗ ಎಷ್ಟು ವ್ಯಾಲ್ಯೂ ಬರ್ತದೆ, ಶಲ್ ಬಿ ರೆಡ್ಯೂಸ್ಡ್ ಬೈ ದಿ ಮನಿ ರಿಸೀವೇಬಲ್ ಟುಗೆದರ್ ವಿತ್ ದ ಸ್ಕ್ರ್ಯಾಪ್ ವ್ಯಾಲ್ಯೂ ಇನ್ ರಿಗಾರ್ಡ್ ಟು ಎನಿ ಅಸೆಟ್ ಫಾಲಿಂಗ್ ವಿದ್ ಇನ್ ದ್ಯಾಟ್ ಬ್ಲಾಕ್ ಆಫ್ asset which is sold, discarded, demolished or destroyed during the previous year. ಸೊ ಹಾಗೆ ಮಾಡುವಾಗ ಈ ಥರ್ಡ್ ಸ್ಟೆಪ್ಪನ್ನು ಅಪ್ಲೈ ಮಾಡುವಾಗ ದ ಅಮೌಂಟ್ ಆಫ್ ಸಚ್ ಡಿಡಕ್ಷನ್, ಇಲ್ಲಿ ಎಷ್ಟು ಡಿಡಕ್ಷನ್ ಕ್ಲೈಮ್ ಮಾಡ್ತಿದ್ದೇವೆ ಅಂದರೆ ಸೇಲ್ ಮಾಡಿದ, ದಟ್ ಅಮೌಂಟ್ ಆಫ್ ಡಿಡಕ್ಷನ್ ಕೆನಾಟ್ ಎಕ್ಸೀಡ್ ದಿ ಅಮೌಂಟ್ ಅರೈವ್ಡ್ ಆಟ್ ಆಸ್ ಪರ್ ಬಿ ಎಬವ್. ಈ ಬಿ ಯಲ್ಲಿ ಹೇಳಿರುವಂಥ ಅಮೌಂಟಿಗಿಂತ ಜಾಸ್ತಿಯಾಗಿ ಹೋಗಬಾರ್ದು. ಸೇ ಫಾರ್ ಎಕ್ಸಾಂಪಲ್ ಬಿಗೆ ಬರುವಾಗ ಅಂದರೆ ಹಿಂದಿನ ವ್ಯಾಲ್ಯೂ ಅಸೆಟನ್ನು ತಗೊಂಡು ಈ ಪ್ರೀವಿಯಸ್ ಇಯರ್ನಲ್ಲಿ ಪರ್ಚೇಸ್ ಮಾಡಿದ ಅಸೆಟನ್ನು ಆ್ಯಡ್ ಮಾಡಿದಾಗ ಒಂದು 10,000 ಬಂದರೆ ಈ ಡಿಡಕ್ಷನ್ ಏನಿದೆ ಸ್ಟೆಪ್ ಸಿ ಯಲ್ಲಿ ಬರುವಂಥದ್ದು, ದಿಸ್ ಡಿಡಕ್ಷನ್ ಕೆನಾಟ್ ಕ್ರಾಸ್ ದ ಸ್ಟೆಪ್ ಬಿ 10,000ಕ್ಕಿಂತ ಜಾಸ್ತಿ ಹೋಗುವಾಗಿಲ್ಲ, 10,000 ಒಳಗಡೆ ಇರಬೇಕು. ಸೊ ದ ಅಮೌಂಟ್ ಆಫ್ ಸಚ್ ಡಿಡಕ್ಷನ್ ಕೆನಾಟ್ ಎಕ್ಸೀಡ್ ದಿ ಅಮೌಂಟ್ ಅರೈವ್ಡ್ ಅಟ್ ಆಸ್ ಪರ್ ಬಿ. ಇಫ್ ಇಟ್ ಇಸ್ ಎಕ್ಸಿಡ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ವಿಲ್ ಬಿ ಟೇಕನ್ ಆಸ್ ನಿಲ್. ಒಂದು ವೇಳೆ ರಿಟರ್ನ್ ಡೌನ್ ವ್ಯಾಲ್ಯೂ ಇದಕ್ಕೆ ಜಾಸ್ತಿ ಬರ್ತದೆ ಅಂತ ಹೇಳಿ ಆದರೆ ಇಲ್ಲಿಗ ಈ ಡಿಡಕ್ಷನ್ ಜಾಸ್ತಿ ಬರ್ತದೆ ಅಂತ ಹೇಳಿ ಆದರೆ ಏನಾಗ್ತದೆ, 10,000ಕ್ಕಿಂತ ಜಾಸ್ತಿ ಹೋದರೆ -1,000, ಅದಕ್ಕೆ 11,000 ಈ ಸ್ಟೆಪ್ಪಲ್ಲಿ ಸಿ ಸ್ಟೆಪ್ಪಲ್ಲಿ ಕ್ಲೇಮ್ ಮಾಡಿದರೆ ಇಲ್ಲಿ 10,000 ಇದೆ ಅಂತೇಳಿ -1,000 ತಗೊಳ್ಳೋಕೆ ಹಾಗಿಲ್ಲ. ದಟ್ ವಿಲ್ ಬಿ ಕಾಲ್ಡ್ ಆಸ್ ರಿಟರ್ನ್ ಡೌನ್ ವ್ಯಾಲ್ಯೂ ನಿಲ್ ಅಂತೇಳಿ ತಗೊಳ್ತೇವೆ. ಸೊ ಬ್ಯಾಲೆನ್ಸ್ ಅಂಡರ್ ಸಿ, ಈ ಉಳಿಯುವಂಥ ಬ್ಯಾಲೆನ್ಸ್ ಏನು ಬರ್ತದೆ ದಟ್ ವಿಲ್ ಬಿ ಟೇಕನ್ ಆಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಫಾರ್ ದ ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ಫಾರ್ ದ್ಯಾಟ್ ಪ್ರೀವಿಯಸ್ ಇಯರ್. ಇಲ್ಲಿ ಬರುವಂಥ ಸಿ ಸ್ಟೆಪ್ಪನ್ನು ಅಪ್ಲೈ ಮಾಡಿದ ನಂತರ ಬರುವಂಥ ರಿಟರ್ನ್ ಡೌನ್ ವ್ಯಾಲ್ಯೂವನ್ನೇ ಕಂಪ್ಯೂಟೇಷನ್ ಪರ್ಪಸ್ಸಿಗೆ, ಡಿಪ್ರಿಸಿಯೇಷನ್ ಪರ್ಪಸ್ಸಿಗೆ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ. ಕಂಪ್ಯೂಟೇಷನ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಬ್ಲಾಕ್ ಆಫ್ ಅಸೆಟ್ಸ್. ಸೊ ನಾನೀಗ ಥಿಯರಿಯಲ್ಲಿ ಏನು ಹೇಳಿದೆ ಅದನ್ನು ಪ್ರಾಕ್ಟಿಕಲ್ ಮುಖಾಂತರ ತೋರಿಸಿದ್ದೇನೆ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಬ್ಲಾಕ್ ಆಫ್ ಅಸೆಟ್ಸ್ ಇನ್ ದ ಫಸ್ಟ್ ಡೇ ಆಫ್ ದ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷ ಬಿಗಿನಿಂಗ್ ಆಗುವ ಎಷ್ಟಿತ್ತು, ಪರ್ಚೇಸ್ ಮಾಡಿದ ಅಸೆಟನ್ನು ಆ್ಯಡ್ ಮಾಡಬೇಕು. ಅಸೆಟ್ಸ್ ಫಾಲಿಂಗ್ ದ ಬ್ಲಾಕ್ ಪರ್ಚೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ಆ್ಯಡ್ ಮಾಡಿ ಬಂದ ಅಮೌಂಟಿಂದ ಅಸೆಟ್ಸ್ ಫಾಲಿಂಗ್ ಇನ್ ದಟ್ ಬ್ಲಾಕ್ ಆಫ್ ಅಸೆಟ್ ಸೋಲ್ಡ್ ಇನ್ಕ್ಲೂಡಿಂಗ್ ಸ್ಕ್ರ್ಯಾಪ್ ಅಥವಾ ಡೆಮಾಲಿಶ್ಡ್, ಡಿಸ್ಕಾರ್ಡೆಡ್ ಅಂತ ಏನಿದ್ರೆ ಅದನ್ನು ಲೆಸ್ ಮಾಡಬೇಕು. ಸೊ ಬಂದಂಥ ರಿಮೈನಿಂಗ್ ಬ್ಯಾಲೆನ್ಸೇ ದ ರಿಟರ್ನ್ ಡೌನ್ ವ್ಯಾಲ್ಯೂ ಫಾರ್ ಡಿಪ್ರಿಸಿಯೇಷನ್ ಆರ್ ಕ್ಯಾಲ್ಕುಲೇಷನ್ ಪರ್ಪಸ್. ದಿಸ್ ಇಸ್ ದ ಮೆಥಡ್ ಆಫ್ ಕಂಪ್ಯೂಟೇಷನ್ ಆಫ್ depreciation for the block of assets. Now let us see the rate of depreciation as per Income Tax Act 1960. ಈ ಆಕ್ಟ್ ಪ್ರಕಾರ
ರೇಟ್ಸ್ ಆಫ್ ಡಿಪ್ರಿಸಿಯೇಷನನ್ನು ಬೇಸಿಕಲಿ 4 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾರೆ. ಬ್ರಾಡ್ಲಿ ಟು ಟ್ಯಾಂಜಿಬಲ್ ಅಸೆಟ್ಸ್ ಮತ್ತೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ನ ಕ್ಯಾಟಗರಿಯಲ್ಲಿ ಬಿಲ್ಡಿಂಗ್ಸ್, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್, ಮೆಷಿನರಿ ಆ್ಯಂಡ್ ಪ್ಲ್ಯಾಂಟ್, ಚಿಪ್ಸ್. ಸೆಕೆಂಡ್ ಕ್ಯಾಟಗರಿ ಇಂಟ್ಯಾಂಜಿಬಲ್, ನಾನು ಮೊನ್ನೆ ಹೇಳಿದಾಗೆ ನೋ ಹೌ, ಕಾಪಿರೈಟ್ಸ್, ಟ್ರೇಡ್ ಮಾರ್ಕ್ಸ್, ಇಂಥ ಅಸೆಟ್ಗಳು ತಗೊಂಡಿದ್ದಾರೆ. ವಾಟ್ ಈಸ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್? This rate of depreciation is available in the income tax website. Yes, this is the rate of depreciation as per the income tax department, as applicable from the assessment year 2003-4 onwards. The block of assets, depreciation allowance as percentage of written down value. ಇಲ್ಲಿ ಅಸೆಸ್ಮೆಂಟ್ ಇಯರ್ 2003-4 ಇಂದ 2005-6 ತನಕ ಒಂದು ಕಾಲಮಲ್ಲಿದೆ. 2006-7 ಇಂದ 2017-18 ವರೆಗೆ ಮತ್ತೊಂದು ಕಾಲಮಲ್ಲಿದೆ. ಆ್ಯಂಡ್ ಇನ್ ದ ಥರ್ಡ್ ಕಾಲಮ್ 2018-19 ಆನ್ವರ್ಡ್ಸ್. 18-19 ನಂತರ ಇತ್ತೀಚೆಗೆ ಯಾವುದೇ ಬದಲಾವಣೆಗಳಾಗಲಿಲ್ಲ. ಸೊ ಇಟ್ಸ್ ಕಾನ್ಸಂಟ್ರೇಟ್ ಆನ್ 18-19 ಆ್ಯಂಡ್ ಆಸ್ ವೆಲ್ ಆಸ್ suppose if the asset is acquired before the previous year, then we need to see what is previous rate ಅನ್ನು ನೋಡಬೇಕು ಅಂತ ಹೇಳಿದ್ರೆ ಈ 2 ಕಾಲಮ್ಗಳು ಬೇಕಾಗ್ತದೆ. ಸೊ ಅಸೆಟ್ಸ್ ಅದರಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್, ಫಸ್ಟ್ ಪಾರ್ಟ್ ಎ ಟ್ಯಾಂಜಿಬಲ್ ಅಸೆಟ್ಸ್. ನಾನು ಆಗಲೇ ಹೇಳಿದಾಗ 2 ಕ್ಯಾಟಗರಿ, ಟ್ಯಾಂಜಿಬಲ್ ಅಸೆಟ್ಸ್ ಮತ್ತೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಫಸ್ಟ್ ಥಿಂಗ್ ಈಸ್ ಬಿಲ್ಡಿಂಗ್. ಇನ್ ದ ಕೇಸ್ ಆಫ್ ಬಿಲ್ಡಿಂಗ್ which are used mainly for residential purpose except hotels and boarding houses. ಬೋರ್ಡಿಂಗ್ ಹೌಸ್ ಹೋಟೆಲ್ಗಳ ಬಿಟ್ಟು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿದರೆ ಬಿಲ್ಡಿಂಗ್ ವಿಚ್ ಆರ್ ಯೂಸ್ಡ್ ಮೇನ್ಲಿ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಎಕ್ಸೆಪ್ಟ್ ಹೋಟೆಲ್ಸ್ ಆರ್ ಬಿಲ್ಡಿಂಗ್ 3 ವರ್ಷ ಕೂಡ ಚೇಂಜ್ ಆಗಲೇ ಇಲ್ಲ. 5% ಡಿಪ್ರಿಸಿಯೇಷನ್ ಇದೆ. ರಿಟರ್ನ್ ಆನ್ ವ್ಯಾಲ್ಯೂ 5%, ರಿಟರ್ನ್ ಆನ್ ವ್ಯಾಲ್ಯೂ ಮೇಲೆ 5% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬಹುದು. ಬಿಲ್ಡಿಂಗ್ಸ್ ಅದರ್ ದ್ಯಾನ್ ದೋಸ್ used mainly for residential purpose not covered by the sub items 1 and 3. 1 and 3 ಅಂತ ಹೇಳಿದ್ರೆ ಇದು 1, ಇದು 3. ಈ 2 ಹೇಳಿದ ಈಗ ರೆಸಿಡೆನ್ಷಿಯಲ್ ಪರ್ಪಸ್ಸಿಗೋ ಮತ್ತು ಥರ್ಡ್ ಸ್ಟೆಪ್ಪಲ್ಲಿ ಹೇಳ್ತಿರುವಂಥ ಕಾನ್ಸೆಪ್ಟನ್ನು ಬಿಟ್ಟು ಅದರ್ ದ್ಯಾನ್ ದೋಸ್ ಯೂಸ್ಡ್ ಮೇನ್ಲಿ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಆಗಿದ್ದರೆ ದೆನ್ ಡಿಪ್ರಿಸಿಯೇಷನ್ ಇಸ್ 10%. ಈಗ ಕೂಡ 10% ಇದೆ, ಹಿಂದೆ ಕೂಡ 10% ಇತ್ತು. ಬಿಲ್ಡಿಂಗ್ಸ್ ಅಕ್ವೈರ್ಡ್ on or after 1st day of September 2002 for installing machinery, plant, forming part of water supply projects or for water treatment system and which is in put to use for the purpose of business of providing infrastructure facilities under clause 1st of the subsection 4 of the section 80IA ಆ್ಯಕ್ಟ್ ಪ್ರಕಾರ. ಸೊ ಇಲ್ಲಿ ನಿಮಗೆ ತಿಳ್ಕೊಳ್ಳುವಾಗ ತುಂಬ ಗೊಂದಲ ಬೇಕಾಗಿಲ್ಲ. ಬಿಲ್ಡಿಂಗ್ ಅಕ್ವೈರ್ಡ್ ಆಫ್ಟರ್ 31st August 2002 ಅಥವಾ 1st September 2002 ಫಾರ್ ಇನ್ಸ್ಟಾಲಿಂಗ್ ಮೆಷಿನರಿ ಆ್ಯಂಡ್ ಪ್ಲಾಂಟ್ ಫಾರ್ಮಿಂಗ್ ದ ಪಾರ್ಟ್ ಆಫ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್ ಅಥವಾ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮಿಗೆ ಬಿಲ್ಡಿಂಗ್ ಯೂಸ್ ಮಾಡಿದರೆ ಆಗ ಹಿಂದೆ 100% ಇತ್ತು. ಈಗ 2018-19 ಅಸೆಸ್ಮೆಂಟ್ ಇಯರ್ ನಂತರ ದಟ್ ಬಿಕೇಮ್ 40%. ಪ್ಯೂರ್ಲಿ ಟೆಂಪರರಿ ಇರೆಕ್ಷನ್ ಸಚ್ ಆಸ್ ವುಡನ್ ಸ್ಟ್ರಕ್ಚರ್ಸ್ನಲ್ಲಿ ಒಂದು ಬಿಲ್ಡಿಂಗ್ ಇದ್ದರೆ ದೆನ್ 40% ಡಿಪ್ರಿಸಿಯೇಷನ್. ಹಿಂದೆ 100% ಇತ್ತು, ಈಗ 40%. ಇದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಇಸ್ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್. ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್. ಇದರಲ್ಲಿ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸೊ ಈಗ 10%, ಹಿಂದೆ ಕೂಡ 10% ಇತ್ತು, ಅದರ ಹಿಂದೆ 2003-4 ಆಗ 15% ಇತ್ತು. ಪ್ರೆಸೆಂಟ್ಲಿ 10%. Third category is machinery and plant. So machinery and plant other than those covered by subsection 2, 3 and 8 below. ಇದರ ಕೆಳಗಡೆ ಹೇಳುವಂಥ 2, 3, 8 ಅನ್ನು ಬಿಟ್ಟು ಉಳಿದಂಥ ಮೆಷಿನರಿ ಅಥವಾ ಪ್ಲಾಂಟ್ ಇದ್ದರೆ 15% ಡಿಪ್ರಿಸಿಯೇಷನ್.
Motor car other than those used in the business of running them on hire, acquired or put to use on or after the 1st April 1990 except those covered under the entry second ಇಲ್ಲಿ ಕೆಳಗಡೆ ಹೇಳಿದ ಬಿಟ್ಟು ಉಳಿದದಕ್ಕೆ 15%. Motor cars other than those used for in a business of running on them hire acquired after 23rd day of August 2019 but before the 1st day of April 2020 and is put to use before the 1st day of April 2020 then depreciation is 30%. ಇದು ಹೊಸದಾಗಿರುವಂಥದ್ದು. ಏರೋಪ್ಲೇನ್ಸ್ ಮೋಟಾರ್ ಕಾರ್ನ ಬಗ್ಗೆ ಇಷ್ಟೇ, ಮೆಷಿನರಿ ಬಗ್ಗೆ ಆಯಿತು, ಇದರಲ್ಲಿ ಮೋಟಾರ್ ಕಾರ್ ಆಯಿತು. ನೆಕ್ಸ್ಟ್ ಏರೋಪ್ಲೇನ್ ಅಥವಾ ಏರೋ ಇಂಜಿನ್ಸ್. ಮೋಟಾರ್ ಬಸ್ಸಸ್, ಮೋಟಾರ್ ಲಾರೀಸ್ ಆರ್ ಮೋಟಾರ್ ಟ್ಯಾಕ್ಸಿಸ್ ಯೂಸ್ಡ್ ಇನ್ ಎ ಬಿಸ್ನೆಸ್ ರನ್ನಿಂಗ್ ಆನ್ ದೆಮ್ ಹೈಯರ್ ಅದರ್ ದ್ಯಾನ್ ದೋಸ್ ಕವರ್ಡ್ ಅಂಡರ್ ಎಂಟ್ರಿ ಬಿ. ಇಲ್ಲಿ ಈ ಬಿ ಅಲ್ಲಿ ಬಿಟ್ಟು ಉಳಿದದಕ್ಕೆ 30% ಡಿಪ್ರಿಸಿಯೇಷನ್. ಮೋಟಾರ್ ಬಸ್ಸಸ್ ಆ್ಯಂಡ್ ಲಾರೀಸ್ ಆ್ಯಂಡ್ ಮೋಟಾರ್ ಟ್ಯಾಕ್ಸಿಸ್ ಯೂಸ್ಡ್ ಇನ್ ಎ ಬಿಸ್ನೆಸ್ of running them on hire acquired or on or after 23rd August 2019 but before 1st day of April 20 ಇಲ್ಲಿ ಮೇಲೆ ಇದಕ್ಕೆ ಹೇಳಿದ ಹಾಗೆ ಅದಕ್ಕೆ ಮೋಟಾರ್ ಕಾರ್ಗೆ ಹೇಳಿದ ಹಾಗೆ ಇದನ್ನು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ 45% ಡಿಪ್ರಿಸಿಯೇಷನ್. ಕಮರ್ಷಿಯಲ್ ವೆಹಿಕಲ್ಸ್ acquired by the SSC on or after 1st day October 1998 but before the 1st day of April 1999 and is put to use for any period before the 1st day of April 1999 for the purpose of business or profession in accordance with the 3rd provision clause 2nd and subsection 1 of the section 32 ಇದಕ್ಕೆ 40% depreciation. New commercial vehicle which is acquired on or after 1st day October 1998 ಇದೆಲ್ಲ ಕಮರ್ಷಿಯಲ್ ವೆಹಿಕಲ್ಗಳಿದ್ದರೆ ದಟ್ ಈಸ್ 40%. ಕೆಲವು ಇದೆ ವಿಚ್ ಈಸ್ ನಾಟ್ ನೆಸರಿ, ಎಲ್ಲವೂ ಬೇಕು ಅಂತೇನಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಸ್ಟಡಿ ದಿಸ್ ಡಾಕ್ಯುಮೆಂಟ್. ನಾನು ಹೈಲೈಟ್ಸ್ ಮೇಲಿನ ಮೇಲೆ ಫಾರ್ ದ ಪರ್ಪಸ್ ಆಫ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಯಾವುದೆಲ್ಲ ಬೇಕು ಅದನ್ನು ಹೇಳ್ತಾ ಹೋಗ್ತೇನೆ. ಮೋಟಾರ್ ಕಾರ್ಸ್ ಈಗಾಗಲೇ ಹೇಳಿದಾಗೆ ಬೇಕು 30%. ಮೋಟಾರ್ ಬಸ್ಸಸ್, ಮೋಟಾರ್ ಲಾರೀಸ್ ಆರ್ ಮೋಟಾರ್ ಟ್ಯಾಕ್ಸಿಸ್ ಈಗ ಹೇಳಿದಾಗೆ ದಟ್ ಈಸ್ 45%. ಏರೋಪ್ಲೇನ್ಸ್ ಆರ್ ಏರೋ ಇಂಜಿನ್ಸ್ 40% ನೆನಪಿಟ್ಕೊಳ್ಳಿ. ಈಗ ತೋರಿಸಿದೆ ಏರೋಪ್ಲೇನ್ ಅಥವಾ ಏರೋ ಇಂಜಿನ್ಸ್ 40% ಅದು ಡಿಪ್ರಿಸಿಯೇಷನ್. ನೆಕ್ಸ್ಟ್ ಮೋಟಾರ್ ಕಾರ್ಸ್ ಅದರ್ ದನ್ ಯೂಸ್ಡ್ ಇನ್ ದ ಬಿಸ್ನೆಸ್ ಆಫ್ ರನ್ನಿಂಗ್ ಅದು ಈಗ ಹೇಳಿದಾಗೆ ಅಕ್ವೈರ್ಡ್ ಆ್ಯಂಡ್ ಪುಟ್ ಟು ಯೂಸ್ ಆಫ್ಟರ್ 1st April 1990 ಬಟ್ ಬಿಫೋರ್ 23rd August 2019 15%. ಅಕ್ವೈರ್ಡ್ ಆನ್ ಆಫ್ಟರ್ 2019 ನಂತರ 1st April 2020 ಅಂತಾದರೆ ಅದು 30%. ಎನರ್ಜಿ ಸೇವಿಂಗ್ ಡಿವೈಸಸ್ ದಟ್ ಈಸ್ 40% ಎನರ್ಜಿ ಸೇವಿಂಗ್ ಡಿವೈಸಸ್ಸಿಗೆ. ಆಮೇಲೆ ಮೆಷಿನರಿ ರಿಲೇಟಿಂಗ್ ಟು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ದಟ್ ಈಸ್ 40%. ನೆಕ್ಸ್ಟ್ ಬುಕ್ಸ್, ಇದರಲ್ಲಿ ಯಾವುದರಲ್ಲಿ ಮೆಷಿನರಿ ಆ್ಯಂಡ್ ಪ್ಲ್ಯಾಂಟಲ್ಲೇ ಬರುವಂಥದ್ದು ಬುಕ್ಸ್. ಬುಕ್ಸ್ ಫಾರ್ ಪ್ರೊಫೆಷನಲ್ ಪರ್ಪಸ್ಗಾಗಿದ್ದರೆ 40%. ಬುಕ್ಸ್ ಬೀಯಿಂಗ್ ಆ್ಯನ್ಯುವಲ್ ಪಬ್ಲಿಕೇಶನ್ಸ್ ಅವರ ಉಳಿದ ಯಾವುದೇ ಬುಕ್ ಇದ್ದರೂ ಕೂಡ ಅದು 40% ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡಲಿಕ್ಕಾಗ್ತದೆ. ನೆಕ್ಸ್ಟ್ ಬುಕ್ಸ್ ಓನ್ಡ್ ಬೈ ದ SSC ಕ್ಯಾರಿಂಗ್ ಆನ್ ಬಿಸ್ನೆಸ್ ರನ್ನಿಂಗ್ ಲೆಂಡಿಂಗ್ ಲೈಬ್ರರೀಸ್ ಇದ್ದರೆ ಆಗಲೂ 40%. ಈಗ ಬುಕ್ ಲಾಸ್ಟಿಗೆ ಇರಬೇಕು ಇದರಲ್ಲಿ. ಎಸ್, ಬುಕ್ಸ್ 40% ಡಿಪ್ರಿಸಿಯೇಷನ್. ಆ್ಯನ್ಯುವಲ್ ಪಬ್ಲಿಕೇಶನ್ ಆಗಿದ್ದರೆ ಅದರ್ ದ್ಯಾನ್ ದೋಸ್ ಕವರ್ಡ್ ಇನ್ ದ ಎಂಟ್ರಿ 40%. ಬುಕ್ಸ್ ಓನ್ಡ್ ಬೈ ದಿಸ್ ಕ್ಯಾರಿಂಗ್ ಆನ್ ಬಿಸ್ನೆಸ್ ರನ್ನಿಂಗ್ ಲೆಂಡಿಂಗ್ ಲೈಬ್ರರೀಸ್ ದಟ್ ಈಸ್ 40%. ಕಂಟೈನರ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಕಂಟೈನರ್ಸ್ ಅಂತ ಹೇಳಿದರೆ ಶಿಪ್ಪಲ್ಲಿ ಯೂಸ್ ಮಾಡುವಂಥದ್ದು. ಮೇಡ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಯೂಸ್ಡ್ ಇನ್ ರೀಫಿಲ್ಸ್ ದಟ್ ಈಸ್ 40%. ಕಂಪ್ಯೂಟರ್ಸಿಗೆ 40%. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಯೂಸ್ಡ್ ಇನ್ ವೀವಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ಗಾರ್ಮೆಂಟ್ ಸೆಕ್ಟರ್ ಆಫ್ ದಿ ಟೆಕ್ಸ್ಟೈಲ್ ಇಂಡಸ್ಟ್ರಿ 40%. ಪ್ಲಾಂಟ್ ಆ್ಯಂಡ್ ಮೆಷಿನರಿ acquired and installed after 31st August 2002 in water supply projects that is 40%. Life saving medical equipment 40%. Renewable energy devices ಅದು 40%. ನೆಕ್ಸ್ಟ್ ಶಿಪ್ಸ್, ಓಷನ್ ಗೋಯಿಂಗ್ ಶಿಪ್ಸ್. ಓಷನ್ ಗೋಯಿಂಗ್ ಶಿಪ್ಸ್ ಅಂತ ಹೇಳಿದರೆ ಅದು ಡ್ರೆಜರ್ಸ್ ಇರ್ಬೋದು, ಟಗ್ಸ್ ಇರ್ಬೋದು,
ಬ್ಯಾರ್ಜ್ಸ್ ಇರ್ಬೋದು, ಸರ್ವೆ ಲಾಂಚ್ ಇರ್ಬೋದು, ಇದಕ್ಕೆ 20% ಡಿಪ್ರಿಸಿಯೇಷನ್. ನೆಕ್ಸ್ಟ್ ವೆಸಲ್ಸ್ ಆರ್ಡಿನರಿ ಆಪರೇಟಿಂಗ್ ಆನ್ ಇನ್ಲ್ಯಾಂಡ್ ವಾಟರ್ಸ್ ನಾಟ್ ಕವರ್ಡ್ ಬೈ ಸಬ್ ಐಟಮ್ 3, ಇದರಲ್ಲಿ ಬಿಟ್ಟು ಇದಕ್ಕೆ 20%. ಆಮೇಲೆ ವೆಸಲ್ಸ್ ಆರ್ಡಿನರಿ ಆಪರೇಟಿಂಗ್ ಇನ್ ಇನ್ಲ್ಯಾಂಡ್ ವಾಟರ್ಸ್ ಬೀಯಿಂಗ್ ಸ್ಪೀಡ್ ಬೋಟ್ಸ್ ಆಗಿದ್ರೆ 20%. ಒಟ್ಟು ಶಿಪ್ಸಿಗೆ 20% ಡಿಪ್ರಿಸಿಯೇಷನ್. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್, ನೋ ಹೌ, ಪೇಟೆಂಟ್ಸ್, ಕಾಪಿರೈಟ್ ಏನೇ ಇದ್ದರೂ ಕೂಡ ಇಂಟ್ಯಾಂಜಿಬಲ್ ಎಲ್ಲ ಅಸೆಟ್ಗೂ ಕೂಡ ಹಿಂದೆ ಕೂಡ 25%, ಈಗಲೂ ಕೂಡ 25% ಇದೆ. ಓಕೆ, ಬಿಲ್ಡಿಂಗ್ ಅಂದರೆ ಏನು ಅಂತೇಳಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಯು ಕ್ಯಾನ್ ಸಿ ದಟ್ ವಿಡಿಯೋ. ಎಸ್, ದಿಸ್ ಇಸ್ ಅಬೌಟ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್ ವಿಚ್ ಇಸ್ ವೆರಿ ನೆಸರಿ ಬಿಫೋರ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್ ಆಫ್ ದಿ ಅಸೆಟನ್ನು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ ರೇಟ್ಸ್ ಆಫ್ ಡಿಪ್ರಿಸಿಯೇಷನ್ ಗೊತ್ತಿರಲೇಬೇಕು, ಇಲ್ಲ ಅಂತೇಳಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೇನು ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಯಾವ ರೇಟನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂಥ ಕಾನ್ಸೆಪ್ಟ್ ನೋಡೋಣ. ಬಿಫೋರ್ ವೈಂಡಿಂಗ್ ಅಪ್, let us see what we have studied. We have studied about return down value and computation of return down value of block of assets, and finally we have seen the rate of depreciation as per the Income Tax Act 1961. So with this concluding, I'm going to end this video. Let us see the continued part of this depreciation in the next video. Thank you.